ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಸಬ್ಬಕ್ಕಿ ಅಥವಾ ಸಾಬುದಾನದಿಂದ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಈ ಹಪ್ಪಳ ಮಾಡೋದು ತುಂಬಾ ಸುಲಭ. ಒಂದು 15ರಿಂದ 20 ನಿಮಿಷದಲ್ಲಿ ನಾವು ಈ ಹಪ್ಪಳವನ್ನು ಮಾಡ್ಕೋಬಹುದು. ಹಾಗಿದ್ರೆ ಈ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಈ ಸಬ್ಬಕ್ಕಿಯನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ನೀವು 4 ಗಂಟೆ ನೆನೆಸಿದರೆ ಸಾಕು. ಈ ಬೌಲ್ನಿಂದ ನಾನು 1 ಬೌಲಷ್ಟು ಇಲ್ಲಿ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ದೊಡ್ಡ ಸೈಜಿನ ನಾನು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಚಿಕ್ಕ ಸೈಜಿನ ಸಬ್ಬಕ್ಕಿಯನ್ನು ಕೂಡ ನೀವು ತೊಗೊಂಡು ಮಾಡಬಹುದು. ಸಬ್ಬಕ್ಕಿ ತುಂಬ ಚೆನ್ನಾಗಿ ನೆಂದಿದೆ, ಸಾಫ್ಟಾಗಿದೆ ನೋಡಿ ಇಲ್ಲಿ. ಈಗ ನೆಂದಿರುವಂಥ ಸಬ್ಬಕ್ಕಿಗೆ ನಾನಿಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಮೊದಲೇ ಹೆಚ್ಚು ಹಾಕ್ಲಿಕ್ಕೆ ಹೋಗಬೇಡಿ, ನೋಡಿಕೊಂಡು ಹಾಕಿ. ನಾನು ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಬೇಕು ಅಂತ ಅನಿಸಿದರೆ ಮತ್ತೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬಹುದು. ನೋಡಿ, ಉದುರಾಗಿ ಚೆನ್ನಾಗಿ ಸಬ್ಬಕ್ಕಿ ನೆಂದಿದೆ. ಸಬ್ಬಕ್ಕಿಯನ್ನು ನಾನು ಕ್ಲೀನಾಗಿ 2 ಸಲ ತೊಳೆದು, ಎಷ್ಟು ನಾವು ಸಬ್ಬಕ್ಕಿ ತೊಗೊಂಡಿರ್ತೀವಿ ನೋಡಿ ಅದೇ ಅಳತೆಯಲ್ಲಿ ನಾವು ನೀರನ್ನು ಸೇರಿಸಿ ಇದರಲ್ಲಿ ನೆನಲಿಕ್ಕೆ ಇಡಬೇಕು. ಈಗ ನಾನು 3 ಬೌಲ್ಗಳಲ್ಲಿ ಸ್ವಲ್ಪನೇ ಸಬ್ಬಕ್ಕಿಯನ್ನು ಹಾಕಿಟ್ಕೊಂಡಿದ್ದೀನಿ. ಇದು ನಾನು ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಕಲರ್ ಸೇರಿಸ್ಬೋದು, ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಕೋಬಹುದು. ನಿಮಗೆ ಫುಡ್ ಕಲರ್ ಬೇಡ ಅಂದರೆ ನೀವು ನ್ಯಾಚುರಲ್ಲಾಗಿಯೇ ಬೀಟ್ರೂಟ್ ಕಲರ್ ಅಥವಾ ಪಾಲಕ್ ಸೊಪ್ಪಿನ ರಸವನ್ನು ಕೂಡ ನೀವು ಇದರಲ್ಲಿ ಸೇರಿಸಿ ನೀವು ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಈಗ ನಾವು ಇಡ್ಲಿ ಪಾತ್ರೆಯಲ್ಲಿ ಮಾಡೋದ್ರಿಂದ ಇಡ್ಲಿ ಪ್ಲೇಟ್ಗೆ ನಾನು ಇಲ್ಲಿ ಸ್ವಲ್ಪನೇ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಹೆಚ್ಚು ಎಣ್ಣೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದೇ ಸಲ ಎಣ್ಣೆ ಹಚ್ಕೊಳ್ಳಿ, ಪದೇ ಎಣ್ಣೆಯನ್ನು ಹಚ್ಚಲಿಕ್ಕೆ ಹೋಗಬೇಡಿ. ಈಗ ನನಗೆ ಸಬ್ಬಕ್ಕಿಯಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಮತ್ತೆ ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡಾದಮೇಲೆ ಇದರಲ್ಲಿ ನಾವು ಮೊದಲಿಗೆ 1 ಸ್ಪೂನಷ್ಟು ನಾನಿಲ್ಲಿ ಸಬ್ಬಕ್ಕಿಯನ್ನು ಹಾಕ್ತಾಯಿದ್ದೀನಿ. ಬೇಕು ಅಂತ ಅನಿಸಿದರೆ ಮತ್ತೊಂದು ಅರ್ಧ ಸ್ಪೂನಷ್ಟು ನಾವಿಲ್ಲಿ ಸಬ್ಬಕ್ಕಿಯನ್ನು ಸೇರಿಸ್ಕೋಬಹುದು. ಈಗ ನಾನು ಕಡಿಮೆ ಆಗಿದೆ ಅಂತ ಅನ್ನಿಸ್ತಿದೆ, ಅದಕ್ಕೆ ನಾನು ಅರ್ಧ ಸ್ಪೂನಷ್ಟು ಇಲ್ಲಿ ಸಬ್ಬಕ್ಕಿಯನ್ನು ಹಾಕಿದ್ದೀನಿ. ಸಬ್ಬಕ್ಕಿ ಹಾಕಬೇಕಾದ್ರೆ ನಾವು ಒಂದೇ ಲೇಯರ್ನಲ್ಲಿ ನಾವು ಸಬ್ಬಕ್ಕಿಯನ್ನು ಹಾಕಬೇಕು, ಡಬಲ್ ಲೇಯರ್ ಬರಬಾರ್ದು. ಚೆನ್ನಾಗಿ ಒಂದೇ ಲೇಯರ್ನಲ್ಲಿ ನಾವು ಹಾಕಿ ಇದನ್ನು ಸೆಟ್ ಮಾಡ್ಕೋಬೇಕು. ಈಗ ಮೇಲಿಂದ ನಾವೇನು ಕಲರ್ ಮಾಡ್ಕೊಂಡಿದೆಯಲ್ಲ ಸಬ್ಬಕ್ಕಿ, ಆ ಸಬ್ಬಕ್ಕಿಯನ್ನೇ ಇಲ್ಲಿ ಒಂದು 4 ಕಾಳನ್ನು ನಾನಿಲ್ಲಿ ಹಾಕಿದ್ದೀನಿ. ಇದು ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರನೇ ನಾನು ಆ ರೀತಿ ಕಲರ್ದು ಸಬ್ಬಕ್ಕಿಯನ್ನು ಇಲ್ಲಿ ಹಾಕಿದ್ದೀನಿ. ನೀವು ಸ್ಪೂನ್ನಿಂದನೂ ಕೂಡ ಇದನ್ನು ಸರಿ ಮಾಡ್ಕೋಬೋದು, ಇಲ್ಲಾಂದರೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಸರಿ ಮಾಡ್ಕೋಬಹುದು. ಎಲ್ಲ ಪ್ಲೇಟ್ಗಳಲ್ಲಿ ನಾನು ಸಬ್ಬಕ್ಕಿಯನ್ನು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸನ್ನು ಆನ್ ಮಾಡಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಯನ್ನು ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸಿದ್ದೀನಿ. ಈ ನಿಂಬೆಹಣ್ಣು ಯಾಕೆ ಅಂದರೆ ಪಾತ್ರೆ ಕಪ್ಪಾಗಲ್ಲ, ಅದಕ್ಕೋಸ್ಕರ ನಿಂಬೆಹಣ್ಣನ್ನು ಹಾಕಿದ್ದೀನಿ. ನಿಂಬೆಹಣ್ಣು ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಹುಣಸೆ ಹಣ್ಣಿನ ಚೂರು ಕೂಡ ಹಾಕಬಹುದು. ಈಗ ಇಡ್ಲಿ ಪಾತ್ರೆಯಲ್ಲಿ ಎಲ್ಲ ಪ್ಲೇಟ್ಗಳನ್ನು ಇಟ್ಟು ಪ್ಲೇಟನ್ನು ಮುಚ್ಚಿ ನಾವು 2ರಿಂದ 3 ನಿಮಿಷ ಮಾತ್ರ ಬೇಯಿಸಬೇಕು, ಹೆಚ್ಚು ಬೇಯಿಸಬಾರ್ದು. ಇವಾಗ ಇದು 3 ನಿಮಿಷ ಆಗಿದೆ. 3 ನಿಮಿಷದ ನಂತರ ನೋಡಿ, ನಾನು ಸಬ್ಬಕ್ಕಿಯನ್ನು ತೊಗೊಂಡು ನೋಡ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಬೇಯಬೇಕು, ಅಂಟಾಗಬೇಕು ಅದು. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆದು ಕೆಳಗಿಳಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ ನಂತರ ನಾವು ಇದನ್ನು ತೆಗಿಬೇಕಾಗತ್ತೆ. ಈಗ ನಾನು ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟಿಗೂ ಸ್ವಲ್ಪ ಒಂದೇ ಒಂದು ಹನಿಯಷ್ಟು ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ. ಹೆಚ್ಚೇನು ಎಣ್ಣೆ ಬೇಕಾಗಲ್ಲ ಇದಕ್ಕೆ. ಈಗ ನೀವು ಇಲ್ಲಿ ನೋಡಬಹುದು, ಈ ಸಂಡಿಗೆಯನ್ನು ನಾವು ಆರಾಮಾಗಿ ತೆಗಿಬಹುದು ನೋಡಿ. ಪೂರ್ತಿ ತಣ್ಣಗಾದ ನಂತರನೇ ತೆಗೀರಿ, ಇಲ್ಲಾಂದರೆ ಕೈಗೆ ಅಂಟ್ಕೊಳ್ಳುತ್ತೆ ಅದು. ತುಂಬ ಚೆನ್ನಾಗಿ ಬಂದಿದೆ ಹಪ್ಪಳ. ಇವಾಗ ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕಿ ನಾವು 1-2 ದಿನ ಒಣಗಿಸಿ ಏರ್ಟೈಟ್ ಕಂಟೈನರ್ನಲ್ಲಿ ನಾವು ಹಾಕಿ ಇದನ್ನು ವರ್ಷಗಟ್ಟಲೆ ಇದನ್ನು ತಿನ್ನಬಹುದು. ಈಗ ನಾನಿಲ್ಲಿ ಇಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನದು ಹೋದ ವರ್ಷದ್ದು ಕೂಡ ಇಲ್ಲಿ ಸಂಡಿಗೆ ಇದೆ, ಅದಕ್ಕೋಸ್ಕರ ನಾನು ಹೆಚ್ಚು ಮಾಡಲಿಲ್ಲ. ಇಲ್ಲಿ ನೀವು ನೋಡ್ಬೋದು ನೋಡಿ, ಇಲ್ಲಿ ಹೋದ ವರ್ಷದ್ದು ನಾನು ಸ್ವಲ್ಪನೇ ಇಲ್ಲಿ ತೊಗೊಂಡಿದ್ದೀನಿ. ಇದು ನಾನು ಚಿಕ್ಕ ಸೈಜ್ ಇರುತ್ತೆ ನೋಡಿ, ಆ ಸಬ್ಬಕ್ಕಿ ತೊಗೊಂಡು ನಾನು ಇದನ್ನು ಮಾಡಿದ್ದೆ. ಈ ವರ್ಷ ನಾನು ದೊಡ್ಡ ಸಬ್ಬಕ್ಕಿಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಇಲ್ಲಿ ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ಯಾವ ಸಬ್ಬಕ್ಕಿ ಬೇಕಾದರೂ ತೊಗೊಂಡು ನೀವು ಮಾಡಬಹುದು, ಚೆನ್ನಾಗಾಗುತ್ತೆ. ಈಗ 2 ದಿನ ಒಣಗಿದ ನಂತರ ಸಂಡಿಗೆ ನೋಡಿ ಈ ರೀತಿಯಾಗಿದೆ. ಇದನ್ನು ನಾನು ನಿಮಗೆ ಕರೆದು ತೋರಿಸ್ತೀನಿ ಎಣ್ಣೆಯಲ್ಲಿ.
ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಷ್ಟಿದ್ದಿದ್ದು ಸಂಡಿಗೆ ಎಷ್ಟು ದೊಡ್ಡದಾಗಿದೆ ಅಂತ, ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ. ತುಂಬ ಚೆನ್ನಾಗಾಗುತ್ತೆ, ತಿನ್ನಲಿಕ್ಕೂ ರುಚಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಇದನ್ನು ನೋಡಿ ನಾನು ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಗರಿ ಗರಿಯಾಗಿದೆ ಅಂತ. ನೋಡಿ ಎಷ್ಟೊಂದು ಗರಿ ಗರಿಯಾಗಿದೆ ನೋಡ್ಬೋದು ಇಲ್ಲಿ ನೀವು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು.